ಇದು ನೀವು ಮಾಡಿರ್ತಕ್ಕಂಥದ್ದಲ್ಲ. ಈ ಸಿದ್ದರಾಮಯ್ಯವ್ರು ಮಾಡಿರ್ತಕ್ಕಂಥ ಬಡ್ಜೆಟ್ ಇದಲ್ಲ. ನೀವು 14 ವರ್ಷ ಏನು ಬಡ್ಜೆಟನ್ನು ಮಂಡಿಸಿದಿರಿ, ಈ 15ನೇ ಬಡ್ಜೆಟ್ಟಲ್ಲಿ ಇದು ಸಿದ್ದರಾಮಯ್ಯವ್ರ ಬಡ್ಜೆಟ್ ಅಲ್ಲ, ಇದು ಕಾಂಗ್ರೆಸ್ ಬಡ್ಜೆಟ್ಟು. ಇವತ್ತು ನೀವು ಈ ರೀತಿ ಬಡ್ಜೆಟನ್ನು ಮಂಡಿಸಿ ನಿಮ್ಮ ವೈಫಲ್ಯತೆಯನ್ನು ಇವತ್ತು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಿದಿರಿ. ಈ ಕರ್ನಾಟಕ ರಾಜ್ಯದ ಆಯವ್ಯಯ ಪುಸ್ತಕದಲ್ಲಿ ಭಾರತ ದೇಶದ ಎಕ್ಸ್ಪೆಂಡಿಚರ್ನ ನೀವು ಮುದ್ರಿಸಿದಿರಲ್ಲ. ಯಾವತ್ತಾದರೂ ಯಾರಾದರೂ ಕೂಡ ಭಾರತ ದೇಶಕ್ಕೆ ಇಷ್ಟು ಟ್ಯಾಕ್ಸ್ ಕೊಡಬೇಕು, ವಾಪಸ್ ಕೊಡಬೇಕು, ಭಾರತ ದೇಶಕ್ಕೆ ಕೊಡಬೇಕು 7 ಲಕ್ಷ ಕೋಟಿ ಅನ್ನೋದನ್ನು ನೀವು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ಮಾಡಿದ್ದೀರಲ್ಲ. ಇದು ಯಾವ ಉದ್ದೇಶ ಅಂತ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಇದು ಅವ್ರು ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ಹಣಕಾಸು ಆಯೋಗ ಏನು ಕೊಟ್ಟಿದ್ದಾರೆ, ನಮ್ಮ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ. ನಮ್ಮ ನಾಯಕರಾಗಿರ್ತ HD ಕುಮಾರಸ್ವಾಮಿ ಅವರು ನಿನ್ನೆ ವಿಧಾನಸಭೆಯಲ್ಲಿ ಎಳೆಯಾಗಿ ಬಿಚ್ಚಿ ಹೇಳಿದ್ದಾರೆ. ನೀವು ಯಾರೂ ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಕರೆಕ್ಟಾದ ಉತ್ತರ ಕೊಡಿ, ಚರ್ಚೆಗೆ ಬನ್ನಿ ಅಂತಲೂ ಕೂಡ ನಮ್ಮ ನಾಯಕರು ಅವರು ಕೂಡ ಕರೆದಿದ್ದಾರೆ. ನಾನು ನಿಮ್ಗೆ ಕೇಳಲಿಕ್ಕೆ ಬಯಸ್ತೇನೆ, ಕೃಷಿಕರನ್ನು ಏನು ಮಾಡಿದ್ದೀರಿ? ನೀವು ಇದುವರೆಗೂ ಕೂಡ ಬರಗಾಲದಲ್ಲಿ 2,000 ಕೂಡ ಕೊಟ್ಟಿಲ್ಲ. 2,000 ಯಡಿಯೂರಪ್ಪನವರು 4,000 ಏನು ಪ್ರಾರಂಭ ಮಾಡಿದ್ರು ಎಲ್ಲ ಮುಂದುವರ್ಕೊಂಡು ಇದುವರೆಗೂ ಏನು ಬಂದಿತ್ತು, ಕುಮಾರಸ್ವಾಮಿ ಅವರು ಇದ್ದಾಗಲೂ ಕೊಟ್ಟಿದ್ರು, ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗಲೂ ಕೊಟ್ಟಿದ್ರು. ನೀವು ಬಂದ ಕೂಡಲೇ ರೈತರು 4,000 ಕಟ್ ಮಾಡಿದ್ರಿ. ಅದಕ್ಕೆ ಬದಲಿಯಾಗಿ ಏನು ಕೊಟ್ಟಿದ್ದೀರಿ? ನಿಲ್ಲಿಸಿದ್ದೇ ಹೊರತು ಕೊಡಲಿಲ್ಲ. 2,000 ರೂಪಾಯಿ ಇವತ್ತು ಗಂಟೆ ಭೀಕರ ಬರಗಾಲದಲ್ಲಿ ಜನರಿಗೆ ತಲುಪಿಲ್ಲ. ಜನರು ಕಷ್ಟಕ್ಕೆ ಸಿಲುಕಿದ್ದಾರೆ. ಅದ್ರ ಬಗ್ಗೆ ಒಂದು ವರ್ಡಿಂಗ್ಸ್ ಇಲ್ಲ, ಅದ್ರ ಬಗ್ಗೆ ಪ್ರಿಂಟ್ ಮಾಡಿಲ್ಲ. ಜನರು ಮೇವಿಲ್ಲದೆ, ನೀರಿಲ್ಲದೆ, ಊಟ ಇಲ್ಲದೆ ಸಾಯ್ತಾ ಇದ್ದಾರೆ. ನಾವು ಕೊಡೋ 2,000 ರೂಪಾಯಿ ಉಣ್ತಾರೆ, ಊಟ ಮಾಡ್ತಾರೆ ಅವರು ಅಂತ ಹೇಳ್ತಕ್ಕಂಥ ನೀವು ಹೇಳ್ತಿದ್ರಲ್ಲ, ಇದು ಯಾವ ನ್ಯಾಯ? ಇದು ಬಡ್ಜೆಟ್ಟು ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು 15ನೇ ವರ್ಷದ ಹಣಕಾಸಿನ ಬಡ್ಜೆಟನ್ನು ಏನು ಮಂಡಿಸಿದಿರಿ, ಇದು ನಿಮ್ಮ ಹಿಂದಿನ 14 ವರ್ಷದ ಬಡ್ಜೆಟ್ಗೆ ಇದು ಯಾವುದೇ ರೀತಿಯ ಒಂದು ಅಂಶನೂ ಕೂಡ ಇಲ್ಲ. ವಿಫಲರಾಗಿದ್ದಾರೆ, ವೈಫಲ್ಯ ತೋರಿಸ್ತಾ ಇದೆ. ಸಿದ್ದರಾಮಯ್ಯನವರ ಬಡ್ಜೆಟ್ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ಬಡ್ಜೆಟ್ಟು. ನರೇಂದ್ರ ಮೋದಿ ಅವ್ರನ್ನ ಕೇಂದ್ರ ಸರ್ಕಾರವನ್ನು ನೀವು ಹೇಳ್ತಕ್ಕಂಥ ಎಷ್ಟು ದಿನ ಸುಳ್ಳು ಹೇಳ್ತೀರಿ? ಎಷ್ಟು ದಿನ ಸುಳ್ಳು ಹೇಳ್ಬೋದು? ಅವ್ರ ಬಗ್ಗೆ ಜನ ಸುಳ್ಳನ್ನ ಸತ್ಯ ಮಾಡ್ತೀವಿ ಅಂತೇಳಿ ದಿನ ಸುಳ್ಳು ಹೇಳ್ಕೊಂಡು ಹೊಟ್ಟಿದ್ದೀರಲ್ಲ. ನಮ್ಮ ದೇಶ ಟ್ಯಾಕ್ಸ್ ಕೊಟ್ಟಿಲ್ಲ, ನಮ್ಮ ದೇಶ ದುಡ್ಡು ಕೊಟ್ಟಿಲ್ಲ, ಹಣಕಾಸು ಆಯೋಗದ ಮುಂದೆ ನೀವೇ ಇದ್ರಲ್ಲ. ನೀವೇ ಏನು ಮಾಡಿದ್ದೀರಿ? ಹಿಂದಿನ ಸರ್ಕಾರ ವಿಫಲ ಆಗಿದೆ ಅಂತ, ಹಿಂದಿನ ಸರ್ಕಾರ ವಿಫಲ ಆಗಿದೆ ಅಂತ ಹೇಳಿದಿರಲ್ಲ. ನೀವೇ 5 ವರ್ಷ ವಿಫಲ ಆಗಿದ್ದೀರಲ್ಲ. 15 ಹಣಕಾಸಲ್ಲಿ ನೀವೇ ಇದ್ರಿ, ನೀವೇ ವಿಫಲ ಆಗಿರೋದು. ಈ ಸರ್ಕಾರ ಅಲ್ಲ, ನೀವೇ ವಿಫಲ ಆಗಿರೋದು. ಆ ರೀತಿಯ ಬಡ್ಜೆಟನ್ನು ಮಂಡಿಸಿ ಜನಗಳಿಗೆ, ರಾಜ್ಯದ ಜನತೆಗೆ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸುಳ್ಳನ್ನು ಭಾಳ ದಿವಸ ನಡೆಯಲ್ಲ. ಸುಳ್ಳು ಬೇಗ ಸತ್ತೋಗ್ಬಿಡುತ್ತೆ, ಸತ್ಯವೇ ಉಳಿಯುತ್ತೆ. ನೀವು ಹೇಳ್ತಾ ಇರ್ತಕ್ಕಂಥ ಬಡ್ಜೆಟಲ್ಲಿ ಸುಮಾರು 70 ಅಂಶ ಬರೀ ಸುಳ್ಳಿನ ಅಂಶವನ್ನು ಸೇರಿಸಿದರೆ ಇದು ರಾಜಕೀಯ ದುರುದ್ದೇಶದಿಂದ ಕಾಂಗ್ರೆಸ್ಸಿನ ಬಡ್ಜೆಟನ್ನು ಮಂಡಿಸಿದ್ದಾರೆ.